ಸೊಸೆ ಸೊಸೆ ಏನಮ್ಮ ಸೊಸೆ? ಅಯ್ಯಯ್ಯೋ, ಒಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕೂ ಬಿಡಲ್ಲ. ಅಯ್ಯೋ, ಇವಳು ಹೀಗೆ ಕರೆದ್ರೆ ಬರೋದಿಲ್ಲ, ಇವಳನ್ನು ಕರೆಯೋ ರೀತಿನೇ ಬೇರೆ ಇದೆ. ಏನಮ್ಮ ಸೊಸೆ, ನಿಮ್ಮಮ್ಮ ಬಂದಿದ್ದಾರೆ ನೋಡು. ಹಾ, ಅಮ್ಮ ಬಂದ್ರಾ? ಎಲ್ಲಿ ಅತ್ತೆ, ಕಾಣಿಸ್ತಾನೆ ಇಲ್ಲ. ಅಮ್ಮ ಬಂದ್ರು ಅಂತ ಹೇಳಿದ್ರಲ್ಲ. ಇದು ಮಾತ್ರ ನಿಂಗೆ ಸರಿಯಾಗಿ ಕೇಳಿಸ್ತದೆ ಅಲ್ಲ? ನಾನು ಆವಾಗಿಂದ ಅಷ್ಟೊಂದು ಕೂಗಿದ್ರು ನಿಂಗೆ ಕಿವಿನೇ ಕೇಳಿಸಿಲ್ಲ. ಇದು ಮಾತ್ರ ಸರಿಯಾಗಿ ಕೇಳಿಸ್ತಲ್ಲ? ಹಾಗಾದ್ರೆ ನೀವು ಸುಳ್ಳು ಹೇಳಿದ್ರ ಅತ್ತೆ? ನಾ ಎಂತ ಸುಳ್ಳು ಹೇಳೇನೆ ಮರೈತಿ? ನಿಮ್ಮಮ್ಮ ಹೇಳಿದ ದೊಡ್ಡ ಸುಳ್ಳಿನ ಮುಂದೆ ಇದು ಎಂಥದ್ದು ಅಲ್ಲ. ಏನು, ನಮ್ಮಮ್ಮ ಸುಳ್ಳು ಹೇಳಿದ್ರ? ಏನು ಸುಳ್ಳು ಹೇಳಿದ್ರ ನಮ್ಮಮ್ಮ ನಿಮಗೆ? ನನ್ನ ಮಗಳಿಗೆ ಮಾತೇ ಬರಲ್ಲ. ಅವಳು ಹಿರಿಯರಿಗೆಲ್ಲ ಎಷ್ಟು ಗೌರವ ಕೊಡ್ತಾಳೆ ಅಂದ್ರಲ್ಲ, ಅದಕ್ಕಿಂತ ದೊಡ್ಡ ಸುಳ್ಳು ಬೇಕೇನೆ ಮರೈತಿ? ಅಂಥ ದೊಡ್ಡ ಸುಳ್ಳಿನ ಮುಂದೆ ನಾನು ನಿಮ್ಮಮ್ಮ ಬಂದರು ಅಂದಿದ್ದು ದೊಡ್ಡ ಸುಳ್ಳೇನಲ್ಲ. ಅತ್ತೆ, ನೀವು ನಮ್ಮಮ್ಮಂಗೆ ಹೀಗೆಲ್ಲ ಹೇಳಬೇಡಿ. ನಮ್ಮಮ್ಮ ಏನೂ ಸುಳ್ಳು ಹೇಳಲಿಲ್ಲ. ಆಯ್ತು ಬಿಡಮ್ಮ, ನಿಮ್ಮಮ್ಮ ಏನೂ ಸುಳ್ಳು ಹೇಳಲಿಲ್ಲ. ನೀವೆಲ್ಲ ಸತ್ಯ ಹರಿಶ್ಚಂದ್ರನ್ ವಂಶದವರು, ಸರಿನಾ? ಅತ್ತೆ, ನೀವು ನಾನು ಕರೆದಿದ್ದು ಯಾಕೆ ಅಂತ ಹೇಳಿ. ನನಗೆ ಅಡುಗೆ ಮನೇಲಿ ತುಂಬ ಕೆಲಸ ಇದೆ. ಅದೆಂತ ಅಷ್ಟು ಅರ್ಜೆಂಟ್ ಕೆಲಸ ಮರೈತಿ? ಏನೂ ಇಲ್ಲ ಅತ್ತೆ, ಬೆಳಗ್ಗೆ ಮಾಡಿದ ಇಡ್ಲಿ ತಿಂತಾ ಇದ್ದೆ. ಅಮ್ಮ ಬಂದ್ರೆ ಹೇಳಿ ಹಾಗೆ ಬಂದೆ. ಇಡ್ಲಿ ತಿನ್ನೋದು ಒಂದು ಕೆಲಸನಾ? ಸರಿ, ಮೀನು ತಗೊಬಂದೇನೆ. ಮಸ್ತಾಗಿ ಮಂಗಳೂರು ಸ್ಟೈಲಲ್ಲಿ ಮೀನು ಸಾರು ಮಾಡು. ಏನೇ ಮೀನಾಕ್ಷಿ, ನಿನಗೆ ಹೇಳ್ತಾ ಇರೋದು, ಏನು ಯೋಚನೆ ಮಾಡ್ತಿದ್ಯಾ? ಹಾಗೆ ಮಂಗಳೂರಿಗೆ ಹೋಗಿ ಮೀನು ಸಾರು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಅತ್ತೆ. ಹಾಂ, ಅದೇನೇ ನಿಂಗೆ ಮೀನು ಸಾರು ಮಾಡೋಕೆ ಬರ್ತದೆ ಅಂತ ನೀನು ನೋಡೋಕೆ ಬಂದಾಗ ನುಲಿತ ಹೇಳ್ದೆ ಅಲ್ಲ ಮತ್ತೆ? ಅತ್ತೆ, ನೀವು ಮೀನು ಸಾರು ಮಾಡೋಕೆ ಬರ್ತದಾ ಕೇಳಿದ್ರಾ? ನಾನೇನೋ ಮೀನು ಸಾರು ತಿನ್ನೋಕೆ ಬರ್ತದಾ ಕೇಳಿದ್ರಿ ಮಾಡಿದೆ, ಅದಕ್ಕೆ ಬರ್ತದೆ ಅಂದೆ. ಅಂದರೆ ನಿನಗೆ ಮಟನ್ ಕರಿ, ಚಿಕನ್ ಸುಕ್ಕ, ಮೀನು ತವಾ ಫ್ರೈ ಇವೆಲ್ಲ ಮಾಡೋಕೆ ಬರಲ್ವಾ? ಮಾಡೋಕೆ ಬರಲ್ಲ, ಆದರೆ ತಿನ್ನೋಕೆ ಬರ್ತದೆ ಅತ್ತೆ. ತವಾ ಫ್ರೈ ಆದರೂ 1 kg ನಿಲ್ಲಿಸ್ತೇನೆ ತಿಂತೀನತ್ತೆ. ಅಷ್ಟಕ್ಕೂ ನಿನ್ಗೇನು ಮಾಡೋಕೆ ಬರ್ತದೆ ಅಂತಾದರೂ ಹೇಳು. ಅಂದರೆ ಬಿಸಿನೀರು ಕಾಸೋಕೆ ಬರುತ್ತೆ ಅತ್ತೆ. ನಮ್ಮ ಮನೇಲಿ 1-2 ಸಾರಿ ಮಾಡಿದ ನೆನಪು. ಅಯ್ಯಯ್ಯೋ, ಅನ್ಯಾಯ, ಮೋಸ. ಯಾಕತ್ತೆ ಅಷ್ಟೊಂದು ಬೇಜಾರಾಗ್ತಾ ಇದ್ದೀರಾ? ಯಾವ ಅಡುಗೆ ಆದರೂ ಸರಿ ಯೂಟ್ಯೂಬ್ ನೋಡಿ ಚಿಟಿಕೆ ಹೊಡೆಯೋದ್ರೊಳಗೆ ಮಾಡಿಬಿಡ್ಬೋದು. ಸರಿ, ಹೇಗೋ ಮಾಡ್ತಾ ಅಂದೆ ಅಲ್ಲ, ಯೂಟ್ಯೂಬ್ ನೋಡೇನು ಮಾಡೋದು ಬೇಡ. ನನ್ನ ಸ್ಟೈಲ್ನಲ್ಲಿ ಮೀನು ಸಾರು ಹೇಗೆ ಮಾಡಬೇಕು ಅಂತ ಬರ್ದೇನೆ, ಇದನ್ನು ಓದ್ಕೊಂಡು ಮಾಡು. ಮೀನು ಸಾರು ಸಖತ್ತಾಗಿರುತ್ತೆ. ಸರಿ ಅತ್ತೆ. 1 ಗಂಟೆಯ ನಂತರ. ಏನೇ, ಮೀನು ಸಾರು ಆಯ್ತಾ? ಹಾ ಅತ್ತೆ, ನಿನ್ನ ಸ್ಟೈಲ್ನಲ್ಲಿ ಮೀನು ಸಾರು ರೆಡಿ. ಏನೇ, ನಾ ಬರ್ದ್ಕೊಟ್ಟಂಗೆ ಮಾಡಿದ್ದೆ ಅಲ್ವೇನೆ? ಹೌದು ಅತ್ತೆ, ನೀವು ಬರ್ದ್ಕೊಟ್ಟ ಹಾಳೆ ನೋಡ್ತಾನೆ ಲೈನ್ ಟು ಲೈನ್ ಸ್ಟೆಪ್ ಬೈ ಸ್ಟೆಪ್ ಹಾಗೆ ಮಾಡಿದೆ ಅತ್ತೆ. ವೆರಿ ಗುಡ್. ಇಲ್ವಾ ನೋಡುವ ರುಚಿ ಹೇಗಿದೆ ಅಂತ. ಏನೇ ಇದು, ಮೀನು ಹಸಿ ಹಸಿ ಹಾಗೆ ಇದೆ ಅಲ್ಲೇ, ಮಸಾಲೆ ನೀರಾಗಿ ಹಾಗೆ ಇದೆ. ಗ್ಯಾಸ್ ಆನ್ ಮಾಡಿದ್ಯೋ ಇಲ್ಲೋ? ಅಯ್ಯೋ ಅತ್ತೆ, ನೀವು ಆ ವಿಷಯ ಹಾಳೆ ಮೇಲೆ ಬರೀಲೇ ಇಲ್ವಲ್ಲ. ಗ್ಯಾಸ್ ಒಲೆ ಮೇಲೆ ತೋಪಿಟ್ಟು ಮಸಾಲೆ ಹಾಕಿ ಆಮೇಲೆ ಮೀನು ಹಾಕಿ ಅಂತ ಬರ್ದಿದ್ರಿ, ನಾನು ಹಾಗೆ ಮಾಡಿದೆ ಅತ್ತೆ. ಅಯ್ಯೋ, ನಿನ್ನ ಬುದ್ಧಿಗಿಷ್ಟು ಬೆಂಕಿ ಹಸಿದೇನೆ ಮೀನು ಸಾರು ಆಗ್ತದಂತ ಹೇಗೆ ಅನ್ಕೊಂಡೆ? ಅಯ್ಯೋ ಅತ್ತೆ, ನನಗೂ ಆ ಡೌಟ್ ಬಂತು. ಆದರೆ ನಿಮ್ಮ ಸ್ಟೈಲ್ನಲ್ಲಿ ಮೀನು ಸಾರು ಹೀಗೆ ಮಾಡ್ತೀರೋ ಏನೋ ಅಂತ ನಾನು ಸ್ಟೋವ್ ಹಚ್ಚಲಿಲ್ಲ ಅತ್ತೆ. ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.